ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಬ್ಯಾಕ್ಲಾಗ್ ನಿಮಗೆ ಗೊತ್ತಾಯಿತು. ಬ್ಯಾಕ್ಲಾಗ್ ಅಂದರೆ ಏನು? ನಮ್ಮ SC/ST ಸಹೋದರರಿಗೆ ಏನು ನಾವು ನೀಡ್ತಾ ಇದ್ದೀವಿ ಮೀಸಲಾತಿ, ಆ ಮೀಸಲಾತಿಯಲ್ಲಿ ಕೆಲವೊಂದು ಸುದ್ದಿಗಳನ್ನ ಇಲ್ಲಿವರೆಗೆ ತುಂಬಿಕೊಂಡಿಲ್ಲ, ಬಿಟ್ಟುಕೊಳ್ತು ಬಂದಂಥದ್ದು ಅಂತ ಯಾವ್ಯಾವ ಕಾರಣಕ್ಕೆ ಬಿಡ್ತಾ ಇರ್ತಾರೆ. ಆ ಕಾರಣಗಳು ಏನು ಎಂತೂ ಬಿಡಿಸಿ ಹೇಳಬೇಕಾಗಿಲ್ಲ. ಜಲ್ವರ್ಣೀಯ ಜನ್ಯ ಜಾತಿ ಜನ ತಮ್ಮ ಜನ ತುಂಬಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಖಾಲಿ ಉಳಿದ್ಬಿಟ್ಟಿದ್ದಾವೆ 916 ಪೋಸ್ಟ್ಗಳು. ಅದರಲ್ಲೂ ಅತಿ ಹೆಚ್ಚು ಏನಪ್ಪ ಅಂತಂದರೆ ಖಾಲಿ ಇದ್ದಿದ್ದು 530 ಶಿಕ್ಷಣ ಇಲಾಖೆಯಲ್ಲಿ, ಉನ್ನತ ಶಿಕ್ಷಣ ಇಲಾಖೆಯಲ್ಲಿ 530 ಏನಪ್ಪ ಅಂತಂದ್ರೆ ಪೋಸ್ಟ್ಗಳು SC/ST ಖಾಲಿ ಇದ್ದಾವೆ ಅಂತೇಳಿ. ಅದರ ನಂತರ ಬರುವಂಥದ್ದು ಎರಡನೇದು ಏನಪ್ಪ ಅಂತಂದರೆ 185 ಶಾಲಾ ಶಿಕ್ಷಣ ಸಾಕ್ಷರತಾ ಇಲಾಖೆಯಲ್ಲಿ, ಒಂದು ಮೂರನೇದಾಗಿ ಜಲಸಂಪನ್ಮೂಲ ಇಲಾಖೆಯಲ್ಲಿ 112 ಹುದ್ದೆಗಳು ಖಾಲಿ ಇದ್ದಾವೆ. ಅಂದ್ರೆ ಈ 916 ನೀವು ಉದ್ಯೋಗ ಖಾಲಿಗಳಿದಾವೆ 2001ರಿಂದ ಇತ್ತೀಚೆಗೆ ಖಾಲಿ ಉಳ್ಕೊಂಡು ಬೆಳೆದು ಬಂದಂಥದ್ದು. ಇದ್ರ ಕುರಿತಾಗಿನ ಇವತ್ತು SC ಮಾದೇವಪ್ಪನವರು ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ, ಬ್ಯಾಕ್ಲಾಗ್ ಮುಕ್ಕೊಳ್ರಿ ಅಂತೇಳಿ. ಬ್ಯಾಕ್ಲಾಗ್ ಹುದ್ದೆಗಳನ್ನು ಯಾವುದೇ ವಿಳಂಬ ಮಾಡದೆ ಭರ್ತಿ ಮಾಡಿಕೊಳ್ಳುವಂತೆ ಈಗಾಗಲೇ ಸ್ಪಷ್ಟ ಸೂಚನೆ ನೀಡಲಾಗಿದೆ. ಇವರು ಸಮಾಜ ಇಲಾಖೆ ಮಿನಿಸ್ಟರ್ ಇದ್ದಂಥವರು ಹೇಳಿಬಿಟ್ಟಿದ್ದಾರೆ ಈಗಾಗಲೇ, ನೀವು ತುಂಬಿಕೊಳ್ಳೇಬೇಕು, ಇದನ್ನು ಕಾರಣ ಹೇಳುವಾಗಿಲ್ಲ ಅಧಿಕಾರಿಗಳು ಅನ್ನುವಂಥ ಮಾತನ್ನು. ವಿಳಂಬವಾದರೆ ಇಲಾಖೆಗಳ ಅಧಿಕಾರಿಗಳೇ ಹೊಣೆ, ಸಂಬಂಧಿಸಿದವರು ಯಾರು ಅಧಿಕಾರಿಗಳಿದ್ದಾರೆ ಅವ್ರನ್ನ ಹೊಣೆ ಮಾಡ್ತೀವಿ, ಎಚ್ಚರ ತೋಳ್ರಿ ಅವ್ರನ್ನ ಜಲ್ದಿ. ಯಾಕೆ ಇದನ್ನು ಹಿಂದಿರುಗುತ್ತಾ ಹೋಗ್ತಾ ಇದ್ದಾರಂತ? ಹೌದು, ಅನ್ಬೋದಿಲ್ಲ ಅಂತಲ್ಲ, ಒಂದೇ ಕಾರಣ ಅಲ್ಲ, ಹಲವಾರು. ನಮ್ಮ ಬಜೆಟ್ದಲ್ಲಿ ರೊಕ್ಕಿಲ್ರಿ, ಮತ್ತಿರಲ್ರಿ, ಖಜಾನೆ ಖಾಲಿ ಆಗಿದ್ರಿ, ಏನೋ ಹೇಳ್ಬೋದು. ಆದರೆ ಇವೆಲ್ಲ ಜೆನ್ಯೂನ್ ರೀಸನ್ಗಳಲ್ಲ. ಯಾಕಂದರೆ ಅವುಗಳಿಗಾಗಿ ಫಂಡ್ ತೆಗೆದು ಇಟ್ಟಿದ್ದ, ದುಡ್ಡು ಇಟ್ಟಿದ್ದ. ಇದಕ್ಕೆ ಇವನ್ನ ಇಲಾಖೆಗಳ ನಿರ್ದೇಶನವೂ ಸಹಿತ ಕೊಟ್ಟಿದ್ದಾರೆ ಇವರು. ಏನಂತೇಳಿ, ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿಗೆ ಆರ್ಥಿಕ ಇಲಾಖೆ ಸಮ್ಮತ ಅವಶ್ಯಕತೆ ಇಲ್ಲ. ಈ ಬ್ಯಾಕ್ಲಾಗ್ ಏನು ಉಳಿತಾವಲ್ಲ ಇವು ಹಿಂದೆ ಉಳ್ಕೊಂಡು ಬಂದಿದ್ದೆವು. ಇವಾಗ ಮತ್ತೆ ನೀವು ಮರಳಿ ಏನಪ್ಪ ಆರ್ಥಿಕ ಇಲಾಖೆ ಅಂದರೆ ಎಕಾನಮಿಕ್ ಡಿಪಾರ್ಟ್ಮೆಂಟಿಂದ ಒಪ್ಪಿಗೆ ಪಡಿಬೇಕಂತಿಲ್ಲ. ಇದಕ್ಕೆ ದುಡ್ಡು ಅದೇ ಅಲ್ಲ, ಅದು ಅವ್ರು ತೊಗೊಳ್ಬೇಕಾಗಿದೆ, ಯಾಕೆ ತೊಗೊಂಡಿಲ್ಲ ಅಂತ. ಇದು ಮೊದಲು ಆಗಬೇಕಾಗಿದೆ ಅಂಥೇಳಿ ನಮ್ಮ SC ಮಾದೇವಪ್ಪನವ್ರು ಹೇಳ್ತಾ ಇದ್ದಾರೆ. ನಿಯಮಗಳೇನು ಗೊಂದಲ ಇರ್ತಾವೆ, ಇರಲಿ, ಗೊಂದಲ ಮಾಡಿಸೋ ಅವಶ್ಯಕತೆ ಇಲ್ಲ. ಯಾರು ತಮಗೆ ಹೆಂಗೆ ಬೇಕಾಗಿ ಇಂಟರ್ಪ್ರೇಟ್ ಮಾಡ್ತಾ ಇರ್ತಾರೆ ಅದನ್ನು, ಅದು ಆಗುವ ಹಾಗಿಲ್ಲ. ಇದು ಮೊದಲು ಅವ್ರನ್ನ ತೊಗೊಳ್ರಿ ಅನ್ನೋ ಅಂತ ವಾರ್ನಿಂಗ್ ಮಾಡ್ತಾ ಇದ್ದಾರೆ. ಮತ್ತು ಇದಕ್ಕೆ ನಾವಿನ್ನು ನೀವು ತೊಗೊಳ್ಳಿಲ್ಲ ಅಂದ್ರೆ ನಾವು ಕೋರ್ಟ್ ಹೋಗ್ತೀವಿ, ಹೈಕೋರ್ಟ್ಗೆ ಹೋಗ್ತೀವಿ, ಅಲ್ಲಿ ಡೈರೆಕ್ಷನ್ ಕೊಡಿಸ್ತೀವಿ ಅಂತ ಆ ಮಟ್ಟಕ್ಕೆ ಹೋಗಿದೆ. ಅಂದ್ರೆ ಅಲ್ಲಿಯವರೆಗೆ ಬಂದು ನಿಂತದ್ದು. ಇದು ನಿಜವಾಗಿಯೂ ಈ ರೀತಿ ಮುಂದುವರಿಯುವಂಥದ್ದು ಆಗಬಾರ್ದು. ಮತ್ತು ಇನ್ನೊಂದು ನಾವು ಈ ಸಂದರ್ಭದಲ್ಲಿ ತಿಳ್ಕೊಬೇಕಾಗಿದೆ, ಅಧಿಕಾರಶಾಹಿ ವರ್ಗದವರು ಯಾಕೆ ಹಿಂದಿಳ್ತೀರಿ ನೀವು ಇದನ್ನು ಇಂಥ ವಿಷಯಗಳಲ್ಲಿ? ಅದರಲ್ಲೂ ಯಾಕಂದರೆ ನಿಮಗೆ ಪೇಮೆಂಟ್ ಕೊಟ್ಟು ಇದನ್ನು ಮಾಡಿ ಸೆಟಲ್ ಮಾಡಿ ಎಲ್ಲ ರೆಡಿ ಮಾಡಿ ಕೊಟ್ಟು ಬಿಡ್ಬೇಕು ಅವ್ರಿಗೆ. ಒಂದು ವೇಳೆ ಮೇಲಿನ ರಾಜಕಾರಣಿಗಳು ಒತ್ತಡ ಅದು ಇಲ್ಲ ಅಂತ ಹೇಳೋಕ್ಕೆ ಆಗೋದಿಲ್ಲ. ಯಾಕಪ್ಪ ಅಂತಂದ್ರೆ ಇಲ್ಲಿ ಪ್ರತಿಯೊಂದರಲ್ಲೂ ರಾಜಕಾರಣ, ಎಲ್ಲದರಲ್ಲೂ ರಾಜಕಾರಣ ನೋಡ್ತಾ ಇದ್ವಿ ನಾವು. ಹೀಗಾಗಿ ಬ್ಯಾಕ್ಲಾಗ್ ಹುದ್ದೆಗಳಿಗೆ ಭರ್ತಿ ಮಾಡೋದಕ್ಕೆ ಆರ್ಥಿಕ ಸಮ್ಮತಿ ಇಲ್ಲ ಅಂದರೂ ಸಹಿತ ಅದನ್ನು ಕ್ವೈರಿ ಇಡುವಂಥದ್ದು ಅದಾಗಬಾರ್ದು. ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬಲು ಪ್ರತ್ಯೇಕ ಅಧಿಸೂಚನೆ ಹೊರಡಿಸಬೇಕು. ನೀವು ಎಲ್ಲರೂ ಜೊತೆ ಜನರಲ್ ಕರೆಯೋದು ಅವಶ್ಯಕತೆ ಇಲ್ಲ, ಅದನ್ನು ಪ್ರತ್ಯೇಕ ಅಧಿಸೂಚನೆ ಹೊರಡಿಸ್ರಿ, ಹೊರಡಿಸಿ ಅವ್ರು ತುಂಬ್ಕೊಂಬಿಡ್ರಿ ಎಲ್ಲರೂ. ಯಾಕಂದರೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಂದರೆ ಭಾಳ ಅವಶ್ಯಕ. ಒಂದು ಅವರು SC/ST ಅವರದ್ರಂತೆ ಅವ್ರಿಗೆ ಕೊಡಲೇಬೇಕಾಗಿದ್ದು ಕೊಡು, ನಾವು ಮಾತು ಬೇರೆ. ಇವತ್ತು ಹುದ್ದೆ ಖಾಲಿ ಇಟ್ಟರೆ ಅಷ್ಟು ಕಲಿಸುವಂಥ ಅಷ್ಟು ವಿದ್ಯಾರ್ಥಿಗಳಿಗೆ, ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಹೊಡೆದು ಬಿಡೋದಿಲ್ಲ ಏನದು ಮೇನ್ ಅಲ್ಲೇ ಅದ. ಹೈಯರ್ ಎಜುಕೇಷನ್ ಮತ್ತು ಅದೇ ಕಾಲಕ್ಕೆ ಈ ಶಾಲಾ ಶಿಕ್ಷಣಗಳೆಲ್ಲ ಅಲ್ಲಿ ತುಂಬಲಿಲ್ಲ ಅಂದ್ರೆ ಮತ್ತೆ ಹೆಂಗಪ್ಪ ಪರಿಸ್ಥಿತಿ? ಈ ಶಿಕ್ಷಣ ಅಷ್ಟು ಕೊರತೆ ಆಗ್ತಾ ಹೋಗೋದಿಲ್ಲ. ಕೆಲವೊಮ್ಮೆ ವಾದ ಮಾಡೋದು ಜನ ಇದ್ದಾರೆ ನಮ್ಮಲ್ಲಿ. ಇಲ್ಲರಿ, ಒಂದು ಸ್ವಲ್ಪ SC/ST ಮಕ್ಕಳಲ್ಲೇ ಅಥವಾ ವಿದ್ಯಾರ್ಥಿಗಳಲ್ಲೇ ಅಥವಾ ಒಂದು ಕಲಿಸುವವರಲ್ಲೇ ಆ ಪ್ರಮಾಣದ ಒಂದು ನಾಲೆಜ್ ಇರೋದಿಲ್ಲ. ಹಾಗೆ ಕೆಲವೊಂದು ಮಂಡವಾದಗಳು ಮಾಡುವಂಥವ್ರು ಇದ್ದಾರೆ. ಆದರೆ ಅವ್ರು ಸರ್ಟಿಫೈಡ್ ಆಗಿರ್ತಾರೆ, ಎಲ್ಲ ಯೋಗ್ಯರಾಗಿರ್ತಾರೆ, ಎಲ್ಲ ಅವ್ರ ನಾಲೆಜ್ ಇದೆ, ಇಲ್ಲ ಅಂತಲ್ಲ. ಅವ್ರ ಸರ್ಟಿಫಿಕೇಟ್ಸು ಅವ್ರನ್ನ ಎಲ್ಲಿ ಪ್ರಿಂಟ್ ಹೊಡೆದು ತೊಗೊಂಬಂದಿರೋದಿಲ್ಲ. ಅವುಗಳನ್ನ ಒಳ್ಳೆ ಯೂನಿವರ್ಸಿಟಿಯಲ್ಲಿ ಕಲಿತ ಮಾಡಿ PhD ನೀವು ಎಷ್ಟೋ ಮಕ್ಕಳು ಇವತ್ತು ಅನ್ಎಂಪ್ಲಾಯ್ಡ್ ಇದ್ದಾರೆ. ಇದರಲ್ಲಿ ಜನರಲ್ದಲ್ಲೂ ಸಾಕಷ್ಟು ಇದ್ದಾರೆ. ಈಗಾಗಲೇ ಹಲವು ಸಲ ನಮ್ಮ ಈ ವೇದಿಕೆ ಮೂಲಕ ಒಂದಿಷ್ಟು ಹೇಳೋ ಪ್ರಯತ್ನ ಮಾಡಿದ್ವಿ ನಾವು, ಇಲ್ಲಂತಲ್ಲ. ಎಲ್ಲನೂ ತೊಗೊಳ್ರಿ, ಇವೆಲ್ಲ ಕಡೆ ಒಂದಿಷ್ಟು ಹೊಸ ರೂಲ್ಸ್ ಬೇಕಾದ್ರೆ ಮಾಡಿ ನೀವು ನಡೀತದೆ. ಸರ್ಕಾರಕ್ಕೆ ಅಷ್ಟು ಅಧಿಕಾರ ಇರ್ತದೆ. ಎಲ್ಲಪ್ಪ ಪೇಮೆಂಟ್ ನಾವು ಲಕ್ಷಗಟ್ಟಲೆ ಕೊಡಲಿಕ್ಕೆ ಆಗೋದಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದಿಷ್ಟು ಅವ್ರು ಬದುಕೋದಕ್ಕೆ ಅನುಕೂಲ ಮಾಡೋಕ್ಕೆ ಕೊಟ್ಟ ಅವೆಲ್ಲ ಪೋಸ್ಟು ತುಂಬಿಕೊಳ್ರಿ. ಎಲ್ಲನೂ ತುಂಬಿದ್ರಿ ಅಂದರೆ ಒಂದು ಶೈಕ್ಷಣಿಕವಾಗಿ ನಮ್ಮ ದೇಶ ಬಲಿಷ್ಠ ಆಗ್ತಪ್ಪ ಅಂದ್ರೆ ತಾಂತ್ರಿಕವಾಗಿ ಬಲಿಷ್ಠ ಆಗ್ತದೆ, ವೈಜ್ಞಾನಿಕವಾಗಿ ಬಲಿಷ್ಠ ಆಗ್ತದೆ, ನಮ್ಮ ಮುಂದಿನ ಜನ್ರೇಷನ್ಗೂ ಭಾಳ ಹೆಲ್ಪ್ ಆಗ್ತದೆ ಅಂತ ಸಾಕಷ್ಟು ಚರ್ಚೆ ಮಾಡಿದ್ವಿ ಅದನ್ನು. ಅದರಲ್ಲಿ ಇಲ್ಲಿ ಹೇಳುವಂಥದ್ದು ಏನಪ್ಪ ಅಂದರೆ SC/STಗಳಿಗೆ ಅಟ್ಲೀಸ್ಟ್ ಅವ್ರಿಗೆ ನಾವು ರಿಸರ್ವೇಷನ್ ಕೊಟ್ಟಿವಿ ಈಗಾಗಲೇ.
ಅವ್ರು ಕೊಡೋದನ್ನು ಕೊಡ್ರಿ, ನೀವು ಎಕ್ಸ್ಟ್ರಾ ಕೊಡೋ ಅವಶ್ಯಕತೆ ಇಲ್ಲ ಅಂಥೇಳಿ ನಾವು ಭಾಳ ಒತ್ತಾಯ ಈ ಮಾತನ್ನ ಹೇಳಬೇಕಾಗ್ತದೆ. ಮತ್ತು ಯಾಕಪ್ಪ ಅಂತಂದ್ರೆ ಈಗ ನಿಮ್ಗೆಲ್ಲರಿಗೂ ಗೊತ್ತದ ಈ SC ST ಸಮುದಾಯದ ಜನ ಯಾವ ರೀತಿ ಮೇಲೆ ಹೇಳೋದಕ್ಕೆ ಎಷ್ಟು ತೊಂದರೆಗಳಿದ್ದಾವೆ ಇರ್ಬೋದು, ಹೇಳ್ಬೋದಿಲ್ಲ ನಾವು ರಿಸರ್ವೇಷನ್ ಕೊಟ್ಟಿವಿ, ಕಲಿಸೋಕ್ಕೆಲ್ಲ ಅನುಕೂಲ ಮಾಡಿದ್ದೀವಿ, ಕಲಿಕ್ಕೆ ನಾವೇನು ಮಾಡೋಣ್ರಿ ಹಾಗೆ ಹೇಳ್ಬೋದು. ಇದಕ್ಕೆಲ್ಲ ನಾವು ಎಸ್ಕೇಪಿಸಮ್ ಅಂತೀವಿ. ಆದರೂ ಮತ್ತು ಬಾಲ್ಯದ ಕಲಿಯೋ ಎಷ್ಟೋ SC ST ಹಾಸ್ಟೆಲ್ಗಳಲ್ಲಿ ಯಾವ ಪರಿಸ್ಥಿತಿ ಐತಿ, ಅಲ್ಲಿ ವಾರ್ಡನ್ಗಳು ಯಾವ ರೀತಿಯಾಗಿ ನೋಡ್ತಾ ಇರ್ತಾರೆ, ಅವ್ರ ಆರ್ಥಿಕ ಪರಿಸ್ಥಿತಿ ಬಿಡ್ರಿ, ಅವರು ವೈಯಕ್ತಿಕ ಬದುಕಿಸಿದ ಎಷ್ಟು ಕಷ್ಟದಿರ್ತಾವೆ ಮಕ್ಕಳು, ಎಂಥಲ್ಲಿ ಬೆಳೆದು ಬರ್ತಾ ಇರ್ತಾರೆ, ಅಲ್ಲಿಂದ ಮೇಲೆ ಬರೋದು ಭಾಳ ಕಷ್ಟದ ಕೆಲಸ. ಕೆಲವು ವೆಲ್ ಇಕ್ವಿಪ್ಡ್ ಇದ್ದಂಥ ಎಲ್ಲ ಬೆಳೆದಿದ್ದಂಥ ಕುಟುಂಬಗಳಲ್ಲಿ ಸಹಿತ ಆರ್ಥಿಕವಾಗಿ ಸದೃಢ ಇದ್ದಂಥ ಕುಟುಂಬಗಳಲ್ಲಿ ಸಹಿತ ಮಕ್ಕಳು ತಯಾರಾಗೋದು ಭಾಳ ಕಷ್ಟದ ಕೆಲಸ. ಯಾಕಂತಂದ್ರೆ ಆ ಮಕ್ಕಳಿಗೆ ಒಂದು ಆ ವಾತಾವರಣದಲ್ಲಿ ಅಂದ್ರೆ SC ST ವಾತಾವರಣದಲ್ಲೇ ಹಿಂದುಳಿದ ವಾತಾವರಣದಲ್ಲಿ ಮಕ್ಕಳು ಕಲಿಯೋದು ಭಾಳ ಕಷ್ಟ. ಯಾಕಂದರೆ ಮಧ್ಯದಾಗಿ ಮನೆ ತಂತೆ ಕಲ್ತಿರೋದಿಲ್ಲ, ಮನೆ ವಾತಾವರಣ ಸರಿ ಇರೋದಿಲ್ಲ, ಮನೆಯಲ್ಲಿಂದ ಒಂದು ರೀತಿ ನಾವು ಅದನ್ನು ಅಸಂಸ್ಕೃತಿ ಕರ್ಕೊಳ್ತೀವಿ, ಅಂಥ ಭಾಷೆ ಅಂಥ ಪರಿಸ್ಥಿತಿ, ಮತ್ತು ದುಡಿಲಿಕ್ಕೆ ಹೋಗ್ಬೇಕಾಗ್ತದೆ ಸಣ್ಣ ವಯಸ್ಸಿನೊಳಗನ. ಯಾಕಂದರೆ ಆರ್ಥಿಕವಾಗಿ ಅಭದ್ರತೆ ಇರೋದ್ರಿಂದಾಗೆ ಪೂರ್ಣ ಪ್ರಮಾಣದಲ್ಲಿ ಮಕ್ಕಳನ್ನ ಸಹ ಶಾಲೆ ಕಳಿಸಾದ ಪರಿಸ್ಥಿತಿ ಒಳಗೆ ಇರ್ತಾರೆ. ಅಂಥ ಒಂದು ಭೀಕರ ಪರಿಸ್ಥಿತಿನ ಮೇಲೆ ಅಂತ ಕಲಿತು ಕೆಲವೊಂದು ಜನ ಬಂದಿದ್ದಾರೆ. ಅವ್ರಿಗೆ ಒಂದಿಷ್ಟು ಅನುಕೂಲ ಮಾಡಿಕೊಡುವಂಥದ್ದು, ಅವ್ರಿಗೆ ಉದ್ಯೋಗ ಕೊಡುವಂಥದ್ದು ಭಾಳ ಮುಖ್ಯದ. ಅಟ್ಲೀಸ್ಟ್ ಈ ಒಂದು ಏನು ಈ ಒಂದು ಏನಪ್ಪ 530 ಈ ಮತ್ತು ಅದ್ರ ಜೊತೆಗೆ 185 ಏನು ಪೋಸ್ಟ್ಗಳಿದ್ದಾವೆ ವಿಶೇಷ ಶಿಕ್ಷಣ ಕ್ಷೇತ್ರದಲ್ಲಿ, ಇವು ಕೊಟ್ಟರೆ ಅಷ್ಟು ಕುಟುಂಬಗಳಾದ್ರೂ ಸಹಿತ ಒಂದಿಷ್ಟು ಏನಪ್ಪ ಅಂದ್ರೆ ತಮ್ಮ ಮಕ್ಕಳವ್ರು ತಯಾರು ಮಾಡೋದಕ್ಕೆ ಅನುಕೂಲ ಆಗೋದಿಲ್ಲ ಏನೋ ಅಂತೇಳಿ. ಯಾಕಂದರೆ ಉದ್ಯೋಗದ ಸಾಕಷ್ಟು ಜನ ಅದರಲ್ಲೂ SC ST ಜನ ಪಾಪ ಅಡ್ಡಾಡ್ತದೆ ನಿರುದ್ಯೋಗಿಗಳಾಗಿ. ಅದು ಮಾಡಬೇಕಾಯ್ತು ನಮ್ಮ ಕೆಲಸ, ಅದು ಆಗ್ತಾಯಿಲ್ಲ. ಇನ್ನೊಂದೇನಪ್ಪ ಅಂದ್ರೆ ಮತ್ತೊಂದು ಮಾತು ಹೇಳ್ತಾ ಇದ್ದಾರೆ, ಇದು ಸ್ವಲ್ಪ 2 ಮಾತು ಹೇಳಿದ್ದೆ ನಿಮಗೆ, ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬ ಪ್ರತ್ಯೇಕ ಸೂಚನೆ ಹೊರಡಿಸ್ಬೇಕಂತೇಳಿ. ಇನ್ನೊಂದು ಏನು ಹೇಳ್ತಾರಪ್ಪ ಅಂದ್ರೆ ಸಾಮಾನ್ಯ ಹುದ್ದೆಗಳಿಗೆ ಸೇರಿಸಿ ನೇಮಕಾತಿ ಹೊರಡಿಸಲು ಅವಕಾಶವೇ ಇಲ್ಲ. ಜನರಲ್ಲಾಗಿ ನೀವು ತುಂಬಿಕೊಳ್ತಾ ಇರ್ತೀರಿ, ಅವ್ರ ಜೊತೆಗೆ ಇವ್ರನ್ನ ಹಾಕಕ್ಕೆ ಹೋಗ್ಬೇಡ ಅಂತ. ಯಾಕಂದ್ರೆ ಅಲ್ಲಿ ಗಂಧಗಳು ಶುರುವಾಗಿಬಿಡ್ತಾವೆ. ಯಾಕಪ್ಪ ಅಂದ್ರೆ ಅಲ್ಲಿ ಏನೇನು ಮಾಡ್ಲಿಕ್ಕೆ ಸಾಧ್ಯ ಇದನೋ, ನಿಯಮಗಳು ಹೆಂಗೆ ಉಲ್ಲಂಘಿಸಲಿಕ್ಕೆ ಸಾಧ್ಯ ಇದನೋ ಹಾವುಗಳೆಲ್ಲ ಹುಡುಕ್ಲಿಕ್ಕೆ ಶುರು ಮಾಡಿಬಿಡ್ತಾರೆ. ಈ ಸಲ ಜನರಲ್ ತುಂಬಿಕೊಂಡ್ರಿ, ಮುಂದಿನ ಸಲ SC ST ತುಂಬಿಕೊಂಡು ಅಂತ ಬರ್ಬೋದು, ಮತ್ತೇನೋ ಬರ್ಬೋದು. ಇಂಥವು ಸಹ ಸಾಕಷ್ಟು ಹಾಗಾಗಿ ಬ್ಯಾಕ್ಲಾಗ್ ಉಳಿದಿದ್ದವು. ಬ್ಯಾಕ್ಲಾಗ್ ಉಳಿಬಾರ್ದಾಗಿತ್ತು ಇಲ್ಲಿವರೆಗೆ, ಉಳಿದ ಕಾರಣ ಅಂದರೆ ಇಂಥ ಒಂದು ಕಾರಣಕ್ಕಾಗಿ ಅದಕ್ಕೆ ಅದನ್ನು ಸಹ ತೆಗೆದು ಹೋಗ್ಬಿಟ್ಟಿದ್ದಾರೆ. ಮುಂದೆ ಎಲ್ಲ ಇಲಾಖೆಗಳ ಮುಖ್ಯಸ್ಥರು ಸಚಿವ ಸಂಪುಟ ಸಭೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ಇನ್ನೊಂದು ಇಲ್ಲಿ ಗಮನಿಸಬೇಕಾಗಿದ್ದೇನಪ್ಪ ಅಂತಂದ್ರೆ ಏನು ಪ್ರತಿಯೊಂದು ಇಲಾಖೆ ಹೆಡ್ ಇರ್ತಲ್ಲ, ಇವ್ರ ಹೆಡ್ ಸರಿಯಾಗಿ ಉಪಸಮಿತಿಗಳಿಗೆ ಈ ಒಂದೇನು ಮಿನಿಸ್ಟರ್ಸ್ ಇದ್ದಂಥ ಉಪಸಮಿತಿ ಅಥವಾ ಮತ್ತೆ ಇರ್ತಾರೆ ಅದಕ್ಕೆ ಹೋಗಿ ಭೇಟಿ ಅಲ್ಲ, ಹೋಗಿ ಚರ್ಚೆ ಮಾಡೋದಿಲ್ಲ ಅನ್ನುವಂಥ ಮಾತುಗಳಿದ್ದಾವೆ. ಇವೆಲ್ಲ ಏನಂದ್ರೆ ಈ ಸಮಸ್ಯೆ ಆಗೋದಕ್ಕೆ ಕಾರಣ ಮತ್ತಿಂದ ಅಧಿಕಾರಶಾಹಿ ವರ್ಗ. ಮತ್ತು ಇನ್ನೊಂದ್ರಲ್ಲಿ ಭಾಳ ಗಮನಿಸಬೇಕಾಗಿದ್ದೇನಪ್ಪ ಅಂದ್ರೆ ಅಧಿಕಾರಶಾಹಿಗಳು ಮನಸ್ಸು ಮಾಡಿದ್ರಪ್ಪ ಅಂದ್ರೆ ಅಧಿಕಾರಶಾಹಿ ವರ್ಗದವರು ಕನ್ವಿನ್ಸ್ ಮಾಡೋಕ್ಕೆ ಸಾಧ್ಯದ ಮೇಲಾಧಿಕಾರಿಗಳಿಗೆ ಅಥವಾ ಈ ರಾಜಕಾರಣಿಗಳಿಗೆ, ಇಲ್ಲ ಇದು ತೊಂದರೆ ಅದಪ್ಪ ಅಂತೇಳಿ. ಯಾಕಂದ್ರೆ ಈ ರಾಜಕಾರಣಿಗಳು ಎಲ್ಲ ಓದಿದವರಲ್ಲ. ಇವತ್ತು ನೀವು ನೋಡ್ತಾ ಇದ್ದೀವಿ ರಾಜಕಾರಣಿಗಳು ಎಂಥವ್ರು ಇದ್ದಾರೆ ಅಂತೇಳಿ. ಆ ಓದಲಾರದ ಯಾವುದೋ ರೂಪದಿಂದ ಆರಿಸಿ ಬರುವಂಥ ವ್ಯವಸ್ಥೆ ನಮ್ಮಲ್ಲಿ ಬಂದುಬಿಟ್ಟದ. ಅವ್ರಿಗೆ ಆದಷ್ಟು ಅದ್ರ ಬಗ್ಗೆ ಜ್ಞಾನ ಕಡಿಮೆ ಇರ್ತಂದ್ರೂ ಅಡ್ಡಿ ಇಲ್ಲ. ಅದಕ್ಕೆ ಅವರು ಇಲ್ಲ ಆಡಳಿತಶಾಹಿ ವರ್ಗದವರು ಸರಿಯಾಗಿ ತಮ್ಮ ವರ್ಗವನ್ನು, ಅಧಿಕಾರಿಗಳು ತಮ್ಮ ವರ್ಗವನ್ನು ಹೇಳಿ ಇಲ್ಲ ತುಂಬಲೇಬೇಕಾಗ್ತದೆ, ಬಿಡ್ಲಿಕ್ಕೆ ಬರೋದಿಲ್ಲ ಅನ್ನೋಂಥ ಮಾತನ್ನು ಹೇಳಿದರೆ ನಿಶ್ಚಿತವಾಗಿ ಅವರು ಒಪ್ಕೊಳ್ತಾರೆ. ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಅಧಿಕಾರಶಾಹಿ ವರ್ಗದವರು ದಿಶಾಬಲ ಮಾಡೋದ್ರಿಂದಾಗಿ ಈ ಇವತ್ತು ಬ್ಯಾಕ್ಲಾಗ್ ಕೊಡ್ತಾವೆ ಅಂತೇಳಿ ನಾವು ಇಲ್ಲಿ ಸ್ಪಷ್ಟವಾಗಿ ಹೇಳಬೇಕಾಗ್ಯದ. ಯಾಕಂದರೆ ಅಧಿಕಾರಶಾಹಿ ವರ್ಗದವ್ರ ಜವಾಬ್ದಾರಿ ಇದು ಕನ್ವಿನ್ಸ್ ಮಾಡಿದ್ರೆ ರಾಜಕಾರಣಿಗಳು ಹೋಗ್ತಾರೆ. ಅಷ್ಟು ಮೇಲೆ ಆಗಲಿಲ್ಲಪ್ಪ ಅಂದ್ರೆ ಅದು ನೋಟ್ ಬರ್ದಿಟ್ಬಿಟ್ಟು ಮುಗಿದು ಬಿಡ್ತದೆ, ಅದ್ರ ಮೇಲೆ ಸಮಸ್ಯೆನೂ ಬರೋದಿಲ್ಲ. ಇಲ್ಲ ಈ ರಾಜಕಾರಣಿಗಳು ಒಪ್ಪಿಕೊಳ್ಳಿಲ್ಲ ಅಂತೇಳಿ ಭಾಳ ಏನಾಗ್ಬೋದು, ಅಧಿಕಾರಶಾಹಿದು ಟ್ರಾನ್ಸ್ಫರ್ ಆಗ್ಬೋದು, ಮತ್ತೇನೂ ಆಗ್ಬೋದು, ಅಧಿಕಾರ ಕಿತ್ಕೊಳ್ಳಿಕ್ಕೆ ಸಾಧ್ಯ ಇಲ್ವಲ್ಲ. ಈ ದಿಶೆಯಲ್ಲಿ ಅಧಿಕಾರಶಾಹಿ ವರ್ಗದವರು SC STಗಳಿಗೆ ಏನಾದರೂ ಅನ್ಯಾಯ ಇದೆ, ಅದು ದೊಡ್ಡ ಪಾತ್ರ ಅವ್ರದ್ದು. ಎರಡನೇದಾಗೆ ಸಹಜವಾಗಿ ಈ ರಾಜಕಾರಣಿಗಳದ್ದು ಹೌದು. ಈ ದಿಶೆಯಲ್ಲೇ ಇವತ್ತು HC ಮಾದೇವಪ್ಪನ ಹೆಸರುಗೊಂಡ ನೀವೇನಾದರೂ ಭರ್ತಿ ಮಾಡ್ಲಿಕ್ಕಂದ್ರೆ ಅಧಿಕಾರಿಗಳನ್ನ ಹೊಣೆ ಮಾಡಿ ನಿಮಗೆ ಹೈಕೋರ್ಟ್ಗೆ ಹಾಕಿಬಿಡ್ತಾರಪ್ಪ ಕೇಸ್ ಅಂತ ಹೇಳ್ತಾ ಇದ್ದಾರೆ. ಈಗ ಮೊದಲಿಗೆ 916 ಹುದ್ದೆಗಳನ್ನು ಆದಷ್ಟು ಸೇರಿ ತುಂಬಿಕೊಂಡಂಥ ಕೆಲಸ ಅದ್ರ ಭಾಳ ಒಳ್ಳೇದು ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆ ಸಬ್ಸ್ಕ್ರೈಬ್ ತಿಳಿಸಿ ಹೋಗ್ಬೇಡ್ರಿ. H16 ನ್ಯೂಸ್ ಇದು ಸತ್ಯದ ಕೈಗಾರಿಕೆ ವಂದನೆಗಳು.